ಓಂ ಯಾವದ್ ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ ಇವತ್ತು ನಡೆಯಬೇಕಾದ್ದು 1150ನೇ ಅನುಶಾಸನ ಪರ್ವದ 83ನೇ ಭಾಗ, 46ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 87ನೇದ್ದು, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. 46ನೇ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇವತ್ತು ಪ್ರಾರಂಭ ಕಾಣಬೇಕು. 87ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, 82ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಮತ್ತೆ ಉತ್ತರ ಭಾರತದ ಗೀತಾ ಪ್ರಶ್ನ ಪಾಠದಲ್ಲಿ 52ನೇ ಅಧ್ಯಾಯ ಇವತ್ತು ಪ್ರಾರಂಭ ಕಾಣಬೇಕಾಗಿದೆ. ಇದು ಚ್ಯವನ ಮತ್ತೆ ಕುಶಿಕ ಇವರ ಕುರಿತಾದಂತಹ ಕಥಾ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗತೇ ದಿವಸೆ ಚ್ಯವನಸ್ಯ ಋಷೇಃ ನಹುಷಸ್ಯ ರಾಜ್ಞಃ ಯಥಾ ಸಮಾಗಮಃ ಸಮಜನಿ ಧೀವರಾಃ ಮತ್ಸ್ಯಗ್ರಾಹಿಣಃ ಚ್ಯವನಸ್ಯ ಅನುಗ್ರಹೇಣ ಸ್ವಗೃಹೀತೈಃ ಮತ್ಸ್ಯೈಃ ಸಾಕಮೇವ ಸ್ವರ್ಗಂ ಜಗ್ಮುಃ. ತಸ್ಮಿನ್ ಅಧ್ಯಾಯದ್ವಯೇ ಗವಾಂ ಮೂಲ್ಯಮೇವ ಬ್ರಹ್ಮಜ್ಞಾನಿನಃ ಚ್ಯವನಸ್ಯ ಸದೃಶಂ ಭವತಿ ಸಮಾನಂ ಭವತಿ ನಾನ್ಯತ್ ಇತಿ ವಾಕ್ಯೈಃ ಗವಾಂ ಮಹತಿ ಅಪಿ ಸಮವರ್ಣ್ಯತ. ಗೋವುಗಳ ಮಹಿಮೆ ಕುರಿತಾಗಿ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮುಂದಿನ ಕಥೆಯನ್ನು ಈಗ ನೋಡೋರಿದ್ದೇವೆ. ಯುಧಿಷ್ಠಿರ ಹೀಗೆ ಕೇಳ್ತಾನೆ ಭೀಷ್ಮರನ್ನ, ದೊಡ್ಡ ಸಂಶಯ ನನಗಿದೆ, ಸಾಗರದಷ್ಟು ಆಳವಾದ ಸಂಶಯ. ಈ ಚ್ಯವನರು ಭೃಗು ವಂಶದವರು. ಅವರ ವಂಶದಲ್ಲಿ ಪರಶುರಾಮ ಹುಟ್ಟಿದ್ನಲ್ಲ, ಅವರು ಬ್ರಹ್ಮರ್ಷಿಗಳು. ಇವನು ಕ್ಷಾತ್ರ ಧರ್ಮವನ್ನು ಅವಲಂಬಿಸಿದಂಥವನು. ಅದು ಹೇಗೆ ಆ ಥರ ಹುಟ್ಟಿದ, ಅಲ್ಲಿ ನಡೆದಂಥ ವ್ಯತ್ಯಾಸ ಏನು? ಹಾಗೆ ಕ್ಷತ್ರಿಯನಾದಂಥ ಕುಶಿಕನ ವಂಶದಲ್ಲಿ ಮುಂದೆ ಬ್ರಾಹ್ಮಣನಾದಂಥ ಗಾಯತ್ರಿ ಮಂತ್ರವನ್ನು ಕಂಡುಕೊಂಡಂಥ ವಿಶ್ವಾಮಿತ್ರ ಹುಟ್ಟಿದ. ಪರಶುರಾಮ ಮತ್ತು ವಿಶ್ವಾಮಿತ್ರರ ಮಹಿಮಾ ಬಹಳ ಅದ್ಭುತವಾದದ್ದು. ಈ ವರ್ಣ ವಿನಿಮಯ ಹೇಗಾಯಿತು? ಅಹೋ ಪ್ರಭಾವಃ ಸುಮಹಾನ್ ಆಸೀದ್ವೈ ಸುಮಹಾತ್ಮನೋಃ ಏಷ ದೋಷಃ. ಈ ಒಂದು ದೋಷ, ವರ್ಣಗಳನ್ನು ಬದಲಾವಣೆ ಮಾಡಿಕೊಂಡು ಅನ್ನೋದೇನಿದೆಯಲ್ಲ, ಇದೊಂದು ದೋಷವೇ ಅಲ್ವಾ? ಇಂಥದೊಂದು ತಪ್ಪು ಹೇಗೆ ನಡೆಯಿತು ಅದನ್ನು ಹೇಳಿರಿ ಅಂತ ಭೀಷ್ಮರನ್ನು ಯುಧಿಷ್ಠಿರ ಕೇಳಿದ. ಆಗ ಭೀಷ್ಮರು ಹಿಂದೆ ನಡೆದಂತಹ ಸಂವಾದವನ್ನ ವರ್ಣಿಸ್ಲಿಕ್ಕೆ ತೊಡಗಿದರು. ಈ ಚ್ಯವನನಿಗೆ ಇದೊಂದು ವಿಷಯ ಗೊತ್ತಾಯ್ತಂತೆ. ತನ್ನ ವಂಶದ ಒಬ್ಬ ವ್ಯಕ್ತಿಗೆ ಕುಶಿಕ ವಂಶದ ಕನ್ಯೆಯನ್ನ ಸ್ವೀಕಾರ ಮಾಡ್ತಾರೆ ಮದುವೆಯ ಪ್ರಸಂಗದಲ್ಲಿ. ಆದ್ರಿಂದ ಈ ಒಂದು ವ್ಯತ್ಯಾಸ ಆಗ್ತದೆ. ಭೃಗುವಂಶಕ್ಕೂ ಕುಶಿಕ ವಂಶಕ್ಕೂ ಕನ್ಯಾ ಸಂಬಂಧವಾಗಿ ವಿಶ್ವಾಮಿತ್ರರು ಮತ್ತೆ ಪರಶುರಾಮರು ಹುಟ್ಟುತ್ತಾರೆ ಅನ್ನೋದು ಅವನಿಗೆ ಗೊತ್ತಾಯ್ತು.
ಗೊತ್ತಿತ್ತು ಮೊದಲೇ. ಆಗ ಅವನಿಗೆ ಸ್ವಲ್ಪ ಸಿಟ್ಟು ಬಂತಂತೆ, ಇಂಥ ಒಂದು ಮಹಾ ಅನರ್ಥ ಆಗ್ತದಲ್ಲ ಅಂತ. ಕುಶಿಕನ ವಂಶವನ್ನೇ ಸುಟ್ಟು ಹಾಕಿಬಿಡ್ಬೇಕು ಅಂತ ಅವನಿಗೆ ಆಲೋಚನೆ ಬಂತಂತೆ. ಕುಶಿಕನ ಬಳಿಗೆ ಬಂದ, ನಿನ್ನ ಹತ್ರ ನಿನ್ನ ಅರಮನೆಯಲ್ಲಿ ವಾಸ ಮಾಡಿಕೊಂಡಿರ್ಬೇಕಾಗಿದೆ, ಅದಕ್ಕೆ ವ್ಯವಸ್ಥೆ ಮಾಡು. ಅದಕ್ಕೆ ಅವನು ಹೇಳಿದ, ಅತಿಥಿ ಸತ್ಕಾರ ಬಹಳ ಮಹತ್ವದ ಸಂಗತಿ, ಅದರಲ್ಲೂ ಕೂಡ ಪ್ರಧಾನ ಕಾಲೇ ಕನ್ಯಾದಾನ ನಡೆದಾಗಂತೂ ಅತಿಥಿ ಸತ್ಕಾರದ ಬಗ್ಗೆ ವರ್ಣನೆ ಮಾಡಿಯೇ ಮಾಡ್ತಾ ಇರ್ತಾರೆ. ಕನ್ಯಾದಾನ ನಡೆದಾಗ ಯಾರು ಅತಿಥಿಗಳು ಬಂದ್ರೆ ಅದನ್ನು ವಿಶೇಷವಾಗಿ ಆ ಅತಿಥಿಗಳನ್ನು ಸತ್ಕರಿಸಬೇಕು ಅಂತ ಹೇಳ್ತಾರೆ. ಇಂಥ ಒಂದು ಮಹತ್ವದ ಧರ್ಮ, ಅದನ್ನು ನಾನೀಗ ಆಚರಿಸಬೇಕಾಗಿದೆ. ಇದನ್ನು ನಾನು ಇಲ್ಲಿವರೆಗೆ ಆಚರಿಸಿಲ್ಲ, ಈಗ ನೀವು ಬರಬೇಕಾಗಿದೆ, ಬಂದು ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಂಡ. ಅವನ ಮನೆಯಲ್ಲಿ ಯಾವುದಾದ್ರೂ ಕನ್ಯಾದಾನ ಪ್ರಾಯ ಆ ಪ್ರಸಂಗದಲ್ಲಿ ನಡೆಯುವಂಥದ್ದು ಇದ್ದಿರಬೇಕು. ಅಲ್ಲಿ ಏನು ಅಂತ ಮುಂದೆಯೂ ಕೂಡ ವರ್ಣನೆ ಬರೋದಿಲ್ಲ, ಇದ್ದಿರಬಹುದು ಅಂತ ಆಲೋಚನೆ ಅಷ್ಟೆ. ಪ್ರಧಾನ ಕಾಲೇ ಕನ್ಯಾನ ಮುಚ್ಚತೆ ಚ ಸದಾ ಬುಧೈಹಿ. ಭಗವನ್ ಸಹಧರ್ಮೋಯಂ. ಸಹಧರ್ಮ ಅಂದ್ರೆ ಕನ್ಯಾದಾನವನ್ನು ಒಂದ್ ಕಡೆ ಮಾಡ್ತಾ ಇರ್ತಾನೆ ಯಜಮಾನ, ಮತ್ತೊಂದ್ ಕಡೆ ಅತಿಥಿ ಸತ್ಕಾರದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾನೆ. ಇಂಥ ಸಹಧರ್ಮವನ್ನು ಮಾಡುವುದೊಂದು ವಿಶೇಷ ಅಂತ ಅಲ್ಲಿ ಒಂದು ಅನುವಾದದಲ್ಲಿ ಕಾಣಿಸ್ತದೆ. ಚ್ಯವನರು ಒಳಗೆ ಬಂದರು, ಅವರನ್ನ ಒಂದು ಆಸನದ ಮೇಲೆ ಕೂಡಿಸಿದ. ಪೂರ್ಣ ಕುಂಭವನ್ನು ತಗೊಂಡು ಪ್ರಗೃಹ್ಯ ರಾಜ ಭೃಂಗಾರಂ ಅಂತ ಹೇಳ್ತಾರೆ. ಭೃಂಗಾರ ಅಂದ್ರೆ ಒಂದು ರೀತಿಯಾದಂಥ ಸಣ್ಣ ಪಾತ್ರ, ಗಿಂಡಿ, ಅದನ್ನು ತಗೊಂಡು ತಾನೇ ಅವರಿಗೆ ಕಾಲು ತೊಳೆದಕ್ಕೆ ನೀರು ಕೊಟ್ಟ. ಕಾಲನ್ನು ತಾನೇ ತೊಳೆದ. ಅದಾದ್ಮೇಲೆ ಅವರಿಗೆ ಅರ್ಘ್ಯವನ್ನು ಕೊಟ್ಟ. ಪಾದವನ್ನು ತೊಳ್ಕೊಳ್ಳಿಕ್ಕೆ ಏನು ನೀರು ಕೊಟ್ಟಿರ್ತಾರೆ ಅದಕ್ಕೆ ಪಾದ್ಯ ಅಂತಾರೆ. ಕೈ ತೊಳ್ಕೊಳ್ಳಿಕ್ಕೆ ನೀರು ಕೊಟ್ಟರೆ ಅದನ್ನ ಅರ್ಘ್ಯ ಅಂತ ಕರೀತಾರೆ. ಪ್ರಗೃಹ್ಯ ರಾಜ ಭೃಂಗಾರಂ ಪಾದ್ಯಮಸ್ಮೈ ನ್ಯವೇದಯತ್ ಕಾರಯಾಮಾಸ ಸರ್ವಾಶ್ಚ ಕ್ರಿಯಾಸ್ತಸ್ಯ ಮಹಾತ್ಮನಃ. ಅರ್ಘ್ಯದ ಬಗ್ಗೆ ಇಲ್ಲಿ ನೇರವಾಗಿ ಬರಲಿಲ್ಲ, ಆದರೆ ನಾವು ಅದನ್ನು ಕೂಡ ತಿಳ್ಕೊಳ್ಬೇಕು. ಅನೇಕ ಅನುವಾದಕಾರರು ಅದನ್ನು ಕೂಡ ತಗೊಂಡಿದ್ದಾರಷ್ಟೆ. ಎಲ್ಲಿಂದ್ರೆ ಹೊರಗಡೆಯಿಂದ ಒಳಗೆ ಬಂದಂತಹ ಒಬ್ಬ ಮನುಷ್ಯ ಮೊದಲು ಕಾಲು ತೊಳ್ಕೊಂಡು ಒಳಗೆ ಬರಬೇಕು. ಎಲ್ಲಾ ಮನೆಗಳಲ್ಲಿ ಹೊರಗಡೆ ಒಂದು ನೀರಿನ ಪಾತ್ರವನ್ನು ಇಟ್ಟಿರ್ತಿದ್ರು, ಒಂದು ಸಣ್ಣ ತಂಬಿಗೆಯನ್ನು ಕೂಡ ಇಟ್ಟಿರ್ತಿದ್ರು ಹಿಂದೆ. ಈಗ ಅಲ್ಲೆಲ್ಲೇ ಅದು ಇದೆ, ಅನೇಕ ಕಡೆ ಮರ್ತೋಗಿಬಿಟ್ಟಿದೆ. ಅಂಥದ್ದೊಂದು ಪ್ರಸಂಗ ಎಲ್ಲ ಕಡೆ ಇತ್ತು. ಮತ್ತೆ ಒಳಗೆ ಬಂದವರಿಗೆ ಕೈ ತೊಳ್ಕೊಳ್ಳಿಕ್ಕೆ ಕೂಡ ನೀರು ಕೊಡ್ತಿದ್ರು. ಇದಕ್ಕೆ ಅರ್ಘ್ಯಪಾದ್ಯ ಅಂತ ಕರೀತಾರೆ. ಅದ್ಯಾವುದೋ ಭಯಂಕರವಾದಂಥ ರೋಗ ಮಹಾಮಾರಿ ಬಂದಾಗ ಮಾತ್ರ ಕಾಲು ತೊಳ್ಕೊಳ್ಬೇಕು, ವಿಶೇಷವಾಗಿ ಕೈ ತೊಳ್ಕೊಳ್ಬೇಕು ಅಂತಲ್ಲ. ಕೈ ಕಾಲುಗಳನ್ನು ಯಾವತ್ತೂ ಕೂಡ ತೊಳ್ಕೊಂಡೇ ಇರಬೇಕು, ಹೊರಗಿಂದ ಬಂದಾಗ ವಿಶೇಷತಃ ಅಂತ ನಾವು ಗಮನಿಸಬೇಕು. ಅವರಿಗೆ ಮಧುಪರ್ಕವನ್ನು ಕೊಟ್ಟ. ಸಿಹಿ ಜೇನುತುಪ್ಪ, ಬೆಲ್ಲದ ನೀರು ಕೊಡ್ತಾರೆ ಕೆಲವರು, ಸುಮ್ಮನೆ ಕೊಟ್ಟ. ನನ್ನ ಕುಟುಂಬವೇ ತಮ್ಮ ಅಧೀನವಾಗಿದೆ, ನಾವೇನು ಮಾಡಬೇಕು ಅಂತ ಅನ್ನೋದನ್ನ ತಾವು ವರ್ಣಿಸಿರಿ, ನನ್ನ ಸಮಸ್ತವೂ ತಮ್ಮದಾಗಿದೆ. ಆಗ ಅವರು ಹೇಳಿದರು, ನಿನ್ನ ರಾಜ್ಯ, ನಿನ್ನ ಗೋವು, ದಾಸಿಯರು ಅದ್ಯಾವುದೂ ಕೂಡ ನನಗೇನು ಅಪೇಕ್ಷಿತ ಅಲ್ಲ. ನಾನೊಂದು ವ್ರತ ಮಾಡುವವನಿದ್ದೇನೆ, ನೀವು ನನ್ನ ಸೇವಾ ಮಾಡಿದರೆ ಸಾಕು. ರಾಜ ದಂಪತಿಗಳು ಅದಕ್ಕೆ ಒಪ್ಪಿಕೊಂಡ್ರು. ಅವನನ್ನೊಂದು ಸುಸಜ್ಜಿತವಾದ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಟ್ಟ.
ಇಲ್ಲಿ ತಮಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಹಾಸಿಗೆ ಇದೆ, ಇಲ್ಲೇ ವಾಸ ಮಾಡಿ, ನಾವು ತಮ್ಮ ಸೇವಾ ಮಾಡ್ತೇವೆ ಅಂತ ಹೇಳಿದರು. ಆಗ ಸೂರ್ಯ ಅತಿಚಕ್ರಾಮ, ಸೂರ್ಯ ನಡುನೆತ್ತಿಗೆ ಬರುವ ಪ್ರಸಂಗವಾಯಿತು. ಪಾನಂ ಅನ್ನಂ, ಅನ್ನಾಹಾರ ಸಿದ್ಧವಾಗಲಿ, ಅನ್ನಪಾನಗಳು ಅಂತ ಋಷಿ ಆಜ್ಞಾಪಿದ. ಅದಕ್ಕೆ ಅವನು ಕೇಳಿದ, ಎಂಥ ಆಹಾರ ತಮಗೆ ಬೇಕು? ಅವ್ರು ಹೇಳಿದ್ರು, ಈ ಸಂದರ್ಭದಲ್ಲಿ ನಿನ್ನ ಅರಮನೆಯಲ್ಲಿ ಯಾವ ಆಹಾರ ಇದೆಯೋ ಅದನ್ನೇ ತಾ. ಆ ಆಹಾರವನ್ನು ಅವನು ತಂದ. ಆಹಾರವನ್ನು ಅವರು ಸ್ವೀಕರಿಸಿದರು. ಆಮೇಲೆ ನಾನೀಗ ಮಲಗುವವನಿದ್ದೇನೆ ಅಂತ ಅವರು ಮಲ್ಕೊಂಡ್ರು. ಅವರ ಸೇವಾ ಮಾಡುವ ಉದ್ದೇಶದಿಂದ ಅವನ ಪಕ್ಕದಲ್ಲೇ ಇವರು ಗಂಡ ಹೆಂಡತಿ ನಿಂತ್ಕೊಂಡಿದ್ರು. ನನ್ನನ್ನು ಎಚ್ಚರಗೊಳಿಸಬೇಡಿ, ನನ್ನ ಪಾದಗಳನ್ನು ಒತ್ತುತ್ತಾ ಇರಿ. ಸಂವಾಹಿತವ್ಯೋ ಪಾದವು ಮೇ ಜಾಗರ್ತವ್ಯಂ ಚ ವಾಮ್ನಿಷಿ. ರಾತ್ರಿ ಎದ್ದೇ ಇರಬೇಕು ನೀವು. ಗಂಡ ಹೆಂಡಂದ್ರಿಬ್ರು ಕೂಡ ಅವನ ಕಾಲುಗಳನ್ನು ಒತ್ತುತ್ತಾ ಇದ್ರು, ನಿದ್ರೆ ಮಾಡಲಿಲ್ಲ, ಅವನನ್ನು ಎಚ್ಚರಿಸಲಿಲ್ಲ. ಈ ಕಡೆ ಈ ಮುನಿ 21 ದಿವಸಗಳ ಕಾಲ ಹಾಗೆ ಮಲ್ಕೊಂಡೇ ಇದ್ದಂತೆ. ಸುಶ್ವಾಪ ಏಕೇನ ಪಾರ್ಶ್ವೇನ, ಒಂದೇ ಕಡೆ ಮಗ್ಗುಲು ಬದಲಾಯಿಸಲಿಲ್ಲ. ದಿವಸಾನ್ ಏಕವಿಂಶತಿಂ, 21 ದಿವಸ ಮಲ್ಕೊಂಡ್ಬಿಟ್ಟ. ಈ ರಾಜನು ಕೂಡ ನಿರಾಹಾರನಾಗಿ ನಿಷ್ಠೆಯಿಂದ ಆ ಋಷಿಗಳ ಸೇವಾ ಮಾಡಿದ. ತಾನು ಎಚ್ಚರಗೊಂಡ ಋಷಿ ಅದಾದ್ಮೇಲೆ ಏನನ್ನೂ ಹೇಳಲೇ ಇಲ್ಲ, ಮನೆಯಿಂದ ಹೊರಗೆ ಹೊರಟೋಗ್ಬಿಟ್ರು. ಈ ಗಂಡ ಹೆಂಡದ್ರಿಬ್ಬರು ಕೂಡ ಅವರ ಸೇವಾಕ್ಕೆ ಕಟಿಬದ್ಧರಾದವರಿಂದ ಅವರ ಜೊತೆಗೆ ಹೋದರು, ಋಷಿಗಳ ಹಿಂದೆ ಹೋದರು. ಅವರು ಇದ್ದಕ್ಕಿದ್ದಂತೆ ಎಲ್ಲೋ ಒಂದ್ ಕಡೆ ಅದೃಶ್ಯರೂ ಆಗಿಬಿಟ್ರು. ರಾಜನಿಗೆ ಬಹಳ ದುಃಖ ಆಯಿತು. ಅವ್ರು ಎಲ್ಲಿ ಹೋದ್ರು ನೋಡಬೇಕು ಅಂತ ಅವನು ಅಲ್ಲೇ ಕುಸಿದು ಬಿದ್ದನಂತೆ. ಮುಂದೆ ಆ ಚಮನನ್ನ ಎಲ್ಲ ಕಡೆ ಹುಡುಕಿದ, ಎಲ್ಲಿಯೂ ಸಿಗಲೇ ಇಲ್ಲ ಆ ಋಷಿ. ಇವನು ಅರಮನೆಗೆ ಮರಳಿ ಬಂದ. ದುಃಖ ಆಯ್ತು, ಇಲ್ಲೂ ಗುರುಗಳು ಸಿಗಲಿಲ್ವಲ್ಲ ಅಂತ. ಎಲ್ಲಿ ಹೋದ್ರು ಅಂತ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದ. ಇಲ್ಲಿ ಬಂದು ನೋಡಿದ್ರೆ ಅವರು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ಆ ಚವನರು. ದದರ್ಶ ಶಯನೇ ತಸ್ಮಿನ್ ಶಯಾನಂ ಭೃಗುನಂದನಂ. ರಾಜನಿಗೆ ಬಹಳ ಆನಂದ ಆಯ್ತು, ಅವನು ದುಃಖ ಎಲ್ಲ ಹೋಯಿತು. ಮತ್ತೆ ಅಲ್ಲಿ ಕುತ್ಕೊಂಡು ಅವರು ಪಾದ ಸಂವಾಹನ ಮಾಡಿದ. ಅಥ ಅಪರೇಣ ಪಾರ್ಶ್ವೇಣ ಸುಶ್ವಾಪಸ ಮಹಾಮುನಿ. ಮತ್ತೊಂದು ಮಗಲಾಗಿ ಮತ್ತೆ ನಿದ್ದೆ ಮಾಡಲಿಕ್ಕೆ ಪ್ರಾರಂಭಿಸಿದ. ಮತ್ತೆ 21 ದಿವಸ ಕಳೆದವು. ಅವರಿಗೆ ಎಚ್ಚರ ಆಯ್ತು, ನನಗೀಗ ತೈಲಾಭ್ಯಂಗ ಮಾಡಬೇಕು ಅಂತ ಅಪೇಕ್ಷೆ ಇದೆ. ತೈಲಾಭ್ಯಂಗೋ ದೀಯತಾಮೆ ಸ್ನಾಸ್ಯೇಹ ಮಿತಿ ಭಾರತ. ಮಲ್ಕೋಬೇಕು ಅಂತ ಅಪೇಕ್ಷೆ. ಆಮೇಲೆ ನಾನು ತೈಲಾಭ್ಯಂಗ ಮಾಡಿ ಸ್ನಾನ ಮಾಡ್ತೇನೆ. ಶ್ರುತಪಾಕೇನ ತೈಲೇನ ಮಹಾರ್ಹೇಣ ಉಪತಸ್ಥತು. ಉತ್ತಮವಾದಂಥ ಎಣ್ಣೆ ತಂದ್ರು ಅಂತ ವರ್ಣನೆ ಮಾಡ್ತಾರೆ. ಅದು ಎಣ್ಣೆ ಎಂಥದ್ದಾಗಿತ್ತು? ಶತಪಾಕೇನ, ಇನ್ನು 100 ಬಾರಿ ಕಾಯಿಸಿ ಸಿದ್ಧಪಡಿಸಿದಂಥ ಒಂದು ಅಮೂಲ್ಯವಾದಂಥ ಎಣ್ಣೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಕಡೆ ಶತಪಾಕ ಅಂತಿದೆ, ಇಲ್ಲೊಂದು ಕಡೆ ಶ್ರುತಪಾಕ ಅಂತಿದೆ. ಆ ಶ್ರುತಪಾಕ ಅಂತ ಒಂದು ಪಾಠ ಅಷ್ಟು ಯೋಗ್ಯವಾದ್ದಲ್ಲ. ಕಾಯಿಸಿ ಪಾಕ ಮಾಡಿದ ಎಣ್ಣೆ ಅಂತ ಅರ್ಥ, ಅದಕ್ಕೆ ಅನುವಾದ ಕೂಡ ಮಾಡಿದ್ದಾರೆ. ಶ್ರುತ ಅಂದ್ರೂ ಕಾಯಿಸೋದು ಅಂತಾನೆ ಅರ್ಥ. ಶ್ರಾಪಾಕೆ ಅಂತಾನೆ ಧಾತು ಇದೆ, ಅದರ ಕ್ತ ಪ್ರತ್ಯಯವು ಕೂಡ ಶ್ರುತ ಅಂತಾನೆ ಆಗ್ತದೆ. ಹೀಗೆ ಶ್ರುತ ಅನ್ನೋ ಶಬ್ದಕ್ಕೇನೆ ಕಾಯಿಸಲ್ಪಟ್ಟದ್ದು ಅಂತ ಅರ್ಥ ಇರುವಾಗ ಮತ್ತೆ ಪಾಕ ಅಂತ ಹೇಳುವ ಅಗತ್ಯ ಇಲ್ಲ.
ಅದರಿಂದ ಶ್ರುತಪಾಕ ಅಂತ ಸರಿಯಾದ ಪಾಠ ಅಲ್ಲ, ಶತಪಾಕ ಅಂತ. ಉಳಿದ 3 ಪಾಠಗಳಲ್ಲಿ, ದಕ್ಷಿಣ ಭಾರತದ ಪಾಠಗಳಲ್ಲಿ, ಉತ್ತರ ಭಾರತದ ಪಾಠಗಳಲ್ಲೆಲ್ಲ ಶತಪಾಕ ಅಂತಾನೆ ಇದೆ. ಅದರ ಅರ್ಥ 100 ಬಾರಿ ಕಾಯಿಸಿ ಸಿದ್ಧಪಡಿಸಿದಂಥ ಎಣ್ಣೆ ಅಂತ ಅದಕ್ಕೆ ಅರ್ಥ. ಎಣ್ಣೆಯನ್ನು ಒಂದು ಬಾರಿ ಕಾಯಿಸ್ತಾರೆ, ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಕಾಯಿಸ್ತಾ ಹೋಗ್ತಾರೆ. ಹೀಗೆ ತಯಾರಾದಂಥ ಎಣ್ಣೆ ಅಂತ. ಅದಕ್ಕೆ ಒಂದು ಉತ್ತಮವಾದಂಥ ಗುಣ ಬಂದಿರ್ತದೆ ಆ ಎಣ್ಣೆಗೆ. ಅನೇಕ ಕಡೆ ಶತೋದ್ವರ್ತಿತ ತೈಲ, ಕಷಾಯ, ಹೀಗೆಲ್ಲ ಶತೋದ್ವರ್ತಿತ, ಸಹಸ್ರೋದ್ವರ್ತಿತ ಅಂತ ಹೀಗೆಲ್ಲ ಬೇರೆ ಬೇರೆ ತರ ಹೇಳ್ತಾರೆ. ಮರ್ದನಂ ಗುಣವರ್ಧನಂ ಅಂತ. ಔಷಧಗಳನ್ನು ಚೆನ್ನಾಗಿ ಮರ್ದನ ಮಾಡಿದಷ್ಟು ಅದರ ಶಕ್ತಿ ಹೆಚ್ಚಾಗ್ತದಂತೆ. ಅದರಂತೆ ಈ ಆಯುರ್ವೇದದ ಕೆಲವು ವಿಷಯಗಳಿವೆಲ್ಲ. ಅನುವಾದ ಮಾಡುವವರು ಬೇರೆಯವರು ಕೆಲವರು 100 ಬಾರಿ ಕಾಯಿಸಿದ ಸಿದ್ಧಪಡಿಸಿದ ಅಮೂಲ್ಯವಾದ ಎಣ್ಣೆ ಅಂತ ಏನು ಬರೆದಿದ್ದಾರೆ, ಅದೇ ಸರಿಯಾದಂತಹ ಅನುವಾದ. ಇಬ್ಬರು ರಾಜದಂಪತಿಗಳು ಅವನಿಗೆ ಆ ಶತಪಾಕ ತೈಲವನ್ನ ಹಚ್ಚಿ ಅಭ್ಯಂಗ ಮಾಡಿಸಿದ್ರು. ನಚ ಪರ್ಯಾಪ್ತ ಮಿತ್ಯಾಹ, ಸಾಕು ಅಂತ ಅವನು ಹೇಳಲೇ ಇಲ್ಲ, ಹಾಗೆ ಮಾಡಿಸ್ತಾನೆ ಮುಂದುವರೆದ್ರು, ಅಭ್ಯಂಗ ಮಾಡಿಸ್ತಾನೆ ಇದ್ರು. ಮುಂದೆ ಅವರು ಎದ್ರು ಸ್ನಾನಕ್ಕೆ. ಸ್ನಾನ ದ್ರವ್ಯಗಳಿಂದ ಅವರಿಬ್ಬರಿಗೆ, ಆ ರಾಜದಂಪತಿಗಳು ಈ ಚ್ಯವನರಿಗೆ ಸ್ನಾನ ಮಾಡಿಸಿದ್ರು. ಸ್ನಾನ ಮಾಡಿಸಬೇಕು ಅಂತ ಸಿದ್ಧರಾಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಆ ಋಷಿ ಅದನ್ನೆಲ್ಲ ತಿರಸ್ಕರಿಸಿ ಅದೃಶ್ಯರಾಗಿಬಿಟ್ರು. ಮತ್ತೊಂದು ಜಾಗದಲ್ಲಿ ನೋಡಿದ್ರೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಇವರು ತಮ್ಮ ಆಸನದ ಮೇಲೆ ಕೂತ್ಕೊಂಡಿದ್ದು ಕಾಣಿಸಿತು. ನೀವು ಹೀಗ್ಯಾಕೆ ಮಾಡಿದ್ರಿ, ನಾವು ಸ್ನಾನಕ್ಕಾಗಿ ತಮಗೆ ಸ್ನಾನ ಮಾಡಿಸ್ಲಿಕ್ಕೆ ನಾವು ಸಿದ್ಧರಾಗಿದ್ದೆವು ಅಂತ ಇವನೇನು ಹೇಳಲಿಲ್ಲ. ಊಟ ಸಿದ್ಧವಾಗಿದೆ ಅಂತ ಇಷ್ಟು ವಿನಂತಿ ಮಾಡಿಕೊಂಡ. ತಗೊಂಡು ಬಾ ಅಂದ ಆ ಋಷಿ. ನಾನಾ ಥರದ ಪದಾರ್ಥಗಳನ್ನೆಲ್ಲ ತಗೊಂಡು ಬಂದ್ರು. ನಾನಾ ಥರದ ಮಾಂಸಗಳು, ತರಕಾರಿ, ಪಾನಕ, ಅಪೂಪ, ಫಲಗಳು, ಕಾಶ್ಮೀರ್ಯ, ಭಲ್ಲಾತಕ, ವಟಫಲ ಮೊದಲಾದ ಫಲಗಳು, ಗೃಹಸ್ಥರು ತಿನ್ನಬಹುದಾದದ್ದು, ವಾನಪ್ರಸ್ಥರು ತಿನ್ನಬಹುದಾದದ್ದು, ಗಾರೆ ಹಣ್ಣು, ಕುಂಕುಮ ಕೇಸರಿ, ಎಲಚಿ ಮತ್ತು ಭಲ್ಲಾತಕ ಫಲಗಳು ಅಂತ ಒಂದ್ ಕಡೆ ಅನುವಾದ ಮಾಡ್ತಾರೆ. ಭಲ್ಲಾತಕ ಅಂತ ಎರಡೂ ಕಡೆ ಸಮಾನವಾಗಿದೆ. ಉಳಿದದ್ದು ಗಾರೆ ಹಣ್ಣು, ಕುಂಕುಮ ಕೇಸರಿ, ಎಲಚಿ ಮತ್ತು ಭಲ್ಲಾತಕ. ಕಾಶ್ಮೀರಿ ಅಂದ್ರೆ ಕೇಸರಿ ಅಂತ, ಕುಂಕುಮ ಕೇಸರಿ. ಗಾರೆ ಹಣ್ಣು ಅಂದ್ರೆ ಬದರ ಇದ್ದಿರಬೇಕು. ಗಾರೆ ಹಣ್ಣು ಅಂದ್ರೆ ಇಂಗುದ ಇದ್ದಿರಬೇಕು. ಬದರ ಅಂದ್ರೆ ಎಲಚಿ ಹಣ್ಣು ಇದ್ದಿರಬೇಕು. ಇದೆಲ್ಲವನ್ನು ಕೂಡ ಅವರ ಆಹಾರಕ್ಕಾಗಿ ಸಿದ್ಧಪಡಿಸಿದರು. ಅದೆಲ್ಲವನ್ನು ಇವನು ಸುಟ್ಟು ಹಾಕಿಬಿಟ್ಟ, ಈ ಚ್ಯವನ ಋಷಿ. ಆ ಹಾಸಿಗೆ, ಭೋಜನ ಸಾಮಗ್ರಿ ಎಲ್ಲವನ್ನೂ ಸುಟ್ಟು ಹಾಕಿಬಿಟ್ಟ. ಇವನು ಅಲ್ಲಿದ್ದ ಬೆಂಕಿಯನ್ನು ತಗೊಂಡು ಬಂದು ಸುಟ್ಟು ಹಾಕಿದ್ನೋ, ತನ್ನ ತಪಸ್ಸಿನ ಬೆಂಕಿಯನ್ನು ಸುಟ್ಟು ಹಾಕಿದ್ನೋ ಅದೇನು ಇಲ್ಲಿ ಬಂದಿಲ್ಲ. ಅದೃಶ್ಯ ಆಗಿಬಿಟ್ಟ. ರಾಜ ಅಲ್ಲೇ ನಿಂತ್ಕೊಂಡಿದ್ದ, ಋಷಿಗಳು ಮತ್ತೆ ಬರ್ತಾರೆ ಅಂತ ಹೇಳಿ. ಅದರಂತೆ ಋಷಿ ಮತ್ತೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಂದ. ಮತ್ತೆ ಭಕ್ಷ್ಯ ಭೋಜ್ಯಾದಿಗಳನ್ನು ಸಿದ್ಧಪಡಿಸಿದರು. ಹಾಸಿಗೆ, ಅವರ ಉಳಿದ ಅನುಕೂಲಕ್ಕಾಗಿ ವ್ಯವಸ್ಥೆ ಎಲ್ಲವನ್ನೂ ಮಾಡಿದರು. ಉತ್ತಮ ವಸ್ತುಗಳನ್ನ ಅವರಿಗೆ ಸಮರ್ಪಿಸಿದ. ಮಹರ್ಷಿ ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ರಾಜ ಏನಾದ್ರು ಸಿಟ್ಟು ಮಾಡ್ಕೊಳ್ತಾನ ಅಂತ ಗಮನಿಸಿದ. ಎಷ್ಟಾದ್ರೂ ಆ ರಾಜನಿಗೆ ಕೋಪ ಬರಲೇ ಇಲ್ಲ. ಒಂದು ಛಿದ್ರವನ್ನು ಕಾಣಲಿಲ್ಲಂತೆ. ನಶಶಾಕ ತಥೋದೃಷ್ಟುಂ ಅಂತರಂ ಚ್ಯವನಃ ತದಾ. ಮುಂದೆ ಏನ್ ಮಾಡಿದ, ಸಭಾರ್ಯೋ ಮಾಂ ರಥೇನಾಶು ವಹ ಯತ್ರ ಬ್ರವೀಮ್ಯಹಂ. ನನಗೆ
ರಥಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ರಥದ ಮೇಲೆ ಕೂಡಿಸ್ಕೊಂಡು ನೀವಿಬ್ರು ಪ್ರಯಾಣ ಮಾಡಬೇಕು, ನೀವಿಬ್ರು ನನ್ನನ್ನು ಕರ್ಕೊಂಡು ಹೋಗಬೇಕು. ಅವನು ಕೇಳಿದ, ಕ್ರೀಡಾ ರಥ ಬೇಕೋ ಸಾಂಗ್ರಾಮಿಕ ರಥ ಬೇಕೋ ಅಂತ ಕೇಳಿದ. ಕ್ರೀಡಾ ರಥ ಅಂದ್ರೆ ಬೇರೆ ಎಲ್ಲ ಪ್ರಸಂಗದಲ್ಲಿ ನಾವು ಸಂಚಾರ ಮಾಡುವಂತಹ ರಥ. ರಥ ಅಂದ್ರೆ ಬಂಡಿ ಅಷ್ಟೇ, ಬೇರೆ ಏನಲ್ಲ. ಸಾಂಗ್ರಾಮಿಕ ಅಂದ್ರೆ ಯುದ್ಧ ಪ್ರಸಂಗದಲ್ಲಿ ಮಾತ್ರ ಬಳಸಬಹುದಾದಂತಹ ಯುದ್ಧದ ಅನುಕೂಲಗಳಿರುವಂತಹ ಒಂದು ರಥ. ಅದಕ್ಕೆ ಅವನೇನ್ ಹೇಳಿದ, ಸಜ್ಜೀಕುರು ರಥಂ ಕ್ಷಿಪ್ರಂ ಯಸ್ತೇ ಸಾಂಗ್ರಾಮಿಕೋ ಮತಃ. ಆ ರಥ, ಯುದ್ಧದ ರಥ ಇದೆಯಲ್ಲ ಅದನ್ನೇ ಸಿದ್ಧಪಡಿಸು. ರಾಜ ಹಾಗೆ ಆಗಲಿ ಅಂತ ಹೇಳಿ ಒಂದು ದೊಡ್ಡ ರಥವನ್ನು ತಗೊಂಡು ಬಂದ. ರಥದ ನೊಗವನ್ನ ಗಂಡ ಹೆಂಡತಿಬ್ರು ಹೊತ್ತರು. ಎಡಭಾಗದಲ್ಲಿ ಹೆಂಡತಿ, ಬಲಭಾಗದಲ್ಲಿ ಈ ರಾಜ. ಮತ್ತೆ ಒಂದು ಚಾವಟಿಯನ್ನು ಕೂಡ ಅವ್ರ ಕೈಯಲ್ಲಿ ಕೊಟ್ಟ ರಾಜ. ತುಂಬಾ ತೀಕ್ಷ್ಣವಾದಂತಹ ಚಾವಟಿ, ಅದು ವಜ್ರದ ಸೂಜಿಗೆ ಸಮಾನವಾದ ಅಗ್ರಭಾಗ ಇತ್ತಂತದಕ್ಕೆ. ರಥ ಎಲ್ಲಿ ಹೋಗ್ಬೇಕು ಹೇಳಿ, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಗಂಡ ಹೆಂಡಂದ್ರಿಬ್ರು ಹೇಳಿದ್ರು. ನಿಧಾನವಾಗಿ ಎಳ್ಕೊಂಡು ಹೋಗ್ರಿ, ನನಗೆ ಆಯಾಸ ಆಗದಂತೆ ನೀವು ಕರ್ಕೊಂಡು ಹೋಗ್ಬೇಕು, ಜನ ಎಲ್ಲ ಅದನ್ನ ನೋಡ್ಬೇಕು, ಈ ಚವನರು ಹೇಳಿದ್ರು. ನಾವಿಲ್ಲಿ ಗಮನಿಸೋದು ಏನಂದ್ರೆ, ಈ ಕ್ರೀಡಾ ರಥ ಇರ್ತದಲ್ಲ, ಬೇರೆ ಯುದ್ಧ ಬಿಟ್ಟು ಬೇರೆ ಪ್ರಸಂಗದಲ್ಲಿ ನಾವು ಉಪಯೋಗಿಸುವ ರಥ, ಅದನ್ನು ಉಪಯೋಗಿಸೋದು ಸ್ವಲ್ಪ ಸುಲಭ. ಯುದ್ಧದ ರಥ ಹೆಚ್ಚು ಗಟ್ಟಿಮುಟ್ಟಾಗಿರ್ತದೆ, ಅದನ್ನ ಎಳಿಲಿಕ್ಕೆ ಶ್ರಮನೂ ಹೆಚ್ಚಾಗ್ತದೆ. ಅಂಥ ರಥವನ್ನು ಬೇಕಂತೆ, ಅಂಥ ಬಂಡಿಯನ್ನೇ ಬೇಕಂತೆ ಚಮನ ಅಪೇಕ್ಷಿಸುತ್ತೆ. ಮಾರ್ಗ ಮಧ್ಯದಲ್ಲಿ ಓಡಾಡುವ ಯಾವ ಪಥಿಕರನ್ನು ಕೂಡ ನೀವು ಚದುರಿಸಬಾರದು, ಅವ್ರಿಗೆ ತೊಂದರೆ ಕೊಡಬಾರದು. ಮತ್ತೆ ನಾನು ಈ ನಡುವೆ ಧನ ದಾನ ಮಾಡ್ಬೇಕು ಎಲ್ರಿಗೂ ಕೂಡ. ಮತ್ತೆ ಯಾರೇ ಬ್ರಾಹ್ಮಣರು ಏನೇ ಕೇಳಿದ್ರು ಅವ್ರಿಗೆಲ್ಲ ದಾನ ಮಾಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡು. ಅದೆಲ್ಲವನ್ನು ವ್ಯವಸ್ಥೆ ಮಾಡಿ ಅಂತ ರಾಜ ತನ್ನ ಸೇವಕರಿಗೆ, ಮಂತ್ರಿಗಳಿಗೆ ಮೊದಲಾದವರಿಗೆ ಹೇಳಿದ. ಮುತ್ತು ರತ್ನ, ಸ್ತ್ರೀಯರು ಅಂದ್ರೆ ದಾಸಿಯರು ಮೊದಲಾದವರು, ಕುದುರೆ, ಕೃತಾಕೃತಂ ಚ ಕನಕಂ ಅಂತ ವರ್ಣನೆ ಮಾಡ್ತಾರೆ. ಕೃತಾಕೃತವಾದ ಕನಕ ಅಂತಂದ್ರೆ ಆಭರಣ ರೂಪವಾಗಿದ್ದ ಬಂಗಾರ, ಆಭರಣ ಅಲ್ಲದೇ ಇದ್ದಂತಹ ಚಿನ್ನದ ಗಟ್ಟಿ ರೂಪವಾದ ಬಂಗಾರ ಎಲ್ಲವನ್ನೂ ಅದರಲ್ಲಿ ಹಾಕಿದ್ರು. ಜನ ಎಲ್ಲ ಅದನ್ನ ನೋಡಿ ದುಃಖಪಟ್ರು. ತನ್ನ ಕೈಯಲ್ಲಿದ್ದ ಚಾವಟಿಯಿಂದ ರಾಜ ದಂಪತಿಗಳನ್ನ ಹೊಡಿತಾ ಇದ್ದ ಚವನ. ಬೆನ್ನ ಮೇಲೆ ಎಲ್ಲ ಕಡೆನೂ ಹೊಡೆದ. ಎಷ್ಟೋ ದಿವಸಗಳಿಂದ 50 ರಾತ್ರಿಗಳಾಗಿ ಹೋಗಿದ್ವಲ್ಲ, ಅವರಿಗೆ ಆಹಾರವೇ ಇರಲಿಲ್ಲ. ವೇಪಮಾನವು ನಿರಾಹಾರವು 50 ರಾತ್ರ ಕರ್ಷಿತವು. ನಡುಗುತ್ತಾ ಇದ್ರು, ರಥವನ್ನು ಕಷ್ಟಪಟ್ಟು ಎಳೆದ್ರು. ಮೈಯಿಂದ ರಕ್ತ ಸುರಿತಾ ಇತ್ತು. ಪೌರರಿಗೆ ಬಹಳ ದುಃಖ ಆಯಿತು. ಏನಾದರೂ ಹೆಚ್ಚು ಕಡಿಮೆ ಮಾತಾಡಿಬಿಟ್ರೆ ಋಷಿಗಳು ತಮಗೆ ಶಾಪ ಕೊಟ್ಟಾರು ಅಂತ ಭಯವೂ ಇತ್ತು ಅವರಿಗೆ. ಋಷಿಯ ತಪಸ್ಸು ಎಷ್ಟು ಅದ್ಭುತವಾಗಿದೆ ಇದನ್ನ ನೋಡಿ. ಆ ಋಷಿಯ ತೇಜಸ್ಸನ್ನ ನಮಗೆ ನೋಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ರಾಜನ ಸ್ಥೈರ್ಯವಾದರೂ ಎಂಥದ್ದು ಅಂತ ಅವರೆಲ್ಲ ಪ್ರಶಂಸೆ ಮಾಡ್ತಾ ಇದ್ರು. ಇಂತಹ ಕಷ್ಟದ ಪ್ರಸಂಗದಲ್ಲೂ ಕೂಡ ಆ ರಾಜನಲ್ಲಿ ಯಾವುದೇ ಥರದ ವಿಕಾರ ಕಾಣಲಿಲ್ಲ. ಅವನೇನ್ ಮಾಡಿದ, ಈ ಚವನ ಅಲ್ಲಿರುವಂತಹ ಐಶ್ವರ್ಯವನ್ನ ಸಿಕ್ಕವರಿಗೆ ಹಂಚಿದ. ಅಲ್ಲಿದ್ದದ್ದು ಐಶ್ವರ್ಯವನ್ನೆಲ್ಲ ಕುಬೇರನಂತೆ ಹಂಚಿಬಿಟ್ಟ ಅಂತ ವರ್ಣನೆ ಮಾಡ್ತಾರೆ. ಯಥಾ ವೈಶ್ರವಣ ತಥಾ ಅಂತ. ಯಾರ್ಯಾರಿಗೂ ಹಂಚಿದ್ರು ಇವನೇನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಆಗ ಆ ಮುನಿಗಳಿಗೆ ಅವನ ಬಗ್ಗೆ ಪ್ರಸನ್ನತೆ ಬಂದಿತ್ತು. ನೊಗದಿಂದ ತಾವು ರಥದಿಂದ ಕೆಳಗಿಳಿದು ಅವರಿಬ್ಬರನ್ನು ಬಿಡಿಸಿದರು. ಅವರಿಗೆ ಈ ಮುಂದಿನಂತೆ ಮಾತು ಹೇಳಿದ್ರಂತೆ.
ನಿಮಗೆ ಬೇಕಾದ ವರ ಕೊಡ್ತೇನೆ. ಮತ್ತೆ ಆ ರಾಜ ದಂಪತಿಗಳನ್ನು ತಮ್ಮ ಕೈಗಳಿಂದ ಮುಟ್ಟಿದ್ರು. ಆಗ ರಾಜ ಹೇಳಿದ, ನಿಮ್ಮ ಕೈ ಸ್ಪರ್ಶದಿಂದ ನಮ್ಮೆಲ್ಲ ಶ್ರಮ ಈಗ ಹೊರಟು ಹೋಗಿದೆ. ಚಮರರು ಮತ್ತೆ ಹೇಳಿದರು, ಇಲ್ಲಿ ಗಂಗಾ ನದಿಯ ಈ ಪ್ರದೇಶದಲ್ಲಿ ನಾನು ವಾಸ ಮಾಡಿಕೊಂಡಿರ್ತೀನಿ, ನೀನು ಪಟ್ಟಣಕ್ಕೆ ಹೋಗು, ವಿಶ್ರಾಂತಿ ತಗೋ, ನಾಳೆ ಮತ್ತೆ ಬಾ. ನಾಳೆ ಒಂದು ಮಹತ್ವದ ಕೆಲಸ ಇದೆ. ಯತ್ ಕಾಂಕ್ಷಿತಂ ಹೃದಯಸ್ಥಂತೆ ತತ್ಸರ್ವಂ ಸಂಭವಿಷ್ಯತೆ. ನಿನ್ನ ಮನಸ್ಸಿನೊಳಗಿರುವಂತಹ ಅಪೇಕ್ಷಿತ ಎಲ್ಲವೂ ಕೂಡ ನಾಳೆ ಈಡೇರ್ತದೆ, ಬಾ ಅಂತ ಅವರು ಹೇಳಿ ಕಳಿಸಿದ್ರು. ಇವನು ಆ ಮುನಿಗಳನ್ನ ಈ ಮುಂದಿನಂತೆ ಮಾತಾಡಿಸಿದ. ಮುನಿಗಳೇ, ನನಗೇನು ಕೋಪ ಇಲ್ಲ, ನಾನು ಪಾಪಗಳನ್ನು ಕಳ್ಕೊಂಡಿದ್ದೇನೆ, ನೀವು ನಮ್ಮ ಕುಲವನ್ನು ಉದ್ಧರಿಸಿದ್ದೀರಿ, ನಮಗೂ ಸರ್ವ ವಿಧವಾದ ಆರೋಗ್ಯ ಸೌಕುಮಾರ್ಯ ಬಂದಿದೆ, ಚಾಟಿಯಿಂದ ಹೊಡೆದ ಗಾಯಗಳು ನಮ್ಮ ಮೈಯಲ್ಲಿ ಕಾಣ್ತಾ ಇಲ್ಲ. ಇಮಾಂಚ ದೇವೀಂ ಪಶ್ಯಾಮಿ ಮುನೇ ದಿವ್ಯಾಪ್ಸರೋಪಮಾಂ. ಅಪ್ಸರೆಯಂತೆ ಕಾಣ್ತಾ ಇದ್ದಾಳೆ ನನ್ನ ಹೆಂಡತಿ. ನಾನು ನಾಳೆ ಇಲ್ಲಿಗೆ ಬಂದು ತಮ್ಮನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ತನ್ನ ಮಂತ್ರಿಗಳು, ಪುರೋಹಿತರು ಇವರೆಲ್ಲರನ್ನು ಕರ್ಕೊಂಡು ಅರಮನೆಗೆ ಬಂದ. ಮತ್ತೆ ರಾತ್ರಿ ಮುಗಿದ ಮೇಲೆ ಆ ಪ್ರಾತಃ ಕಾಲ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮುಗಿಸಿ ಪತ್ನಿ ಸಮೇತನಾಗಿ ಭೋಜನ ಮಾಡಿದಂತೆ. ತಮ್ಮ ಶರೀರವನ್ನೆಲ್ಲ ನೋಡಿಕೊಂಡ್ರು. ಗಾಯದ ಗುರುತಿರ್ಲಿಲ್ಲ, ದೇವತೆಗಳಂತೆ ದಿವ್ಯವಾದ ಶರೀರ ಇತ್ತು ಅವರಿಗೆ. ಮತ್ತೆ ಈ ಕಡೆ ಈ ಚ್ಯವನರು ಗಂಗಾ ನದಿಯ ತೀರದಲ್ಲಿ ಒಂದು ದಿವ್ಯವಾದಂತಹ ಅರಮನೆಯನ್ನು ಸೃಷ್ಟಿಸಿದರು. ಅಲ್ಲಿ ಅವರು ಆ ರಾತ್ರಿಯನ್ನು ಕಳೆದರು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಂದುವರೆದಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 2 ಅಧ್ಯಾಯಗಳು ಸಮಾಪ್ತವಾಗಿವೆ. 88ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 83ನೇ ಅಧ್ಯಾಯ ಸಮಾಪ್ತವಾಗಿದೆ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ 53ನೇ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.